ನಮಸ್ಕಾರ ಸ್ನೇಹಿತರೆ, ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಅಂದರೆ ನಾವು ಅಂದರೆ ಬೇಳೆ ಹಾಕ್ತಿದ್ವಿ. ಅಂದರೆ ಸ್ನೇಹಿತರೆ, ಇದು ಯಾವ ಥರ ಬೇಳೆ ಅಂದರೆ ಸ್ನೇಹಿತರೆ, ಇದಕ್ಕೆ ಪುಂಡೆ ಪಲ್ಲೆ ಬೇಳೆ ಅಂತ ಕರೀತಾರೆ. ಇನ್ನು ಕೆಲವರು ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಪುಂಡೆ ಪಲ್ಲೆ ಬೇಳೆ ಅಂತ ಕರೆಯೋದು. ಈ ಭಾಗದಲ್ಲಿ ಏನಂತ ಕರೀತಾರೆ ನಮ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಸ್ನೇಹಿತರೆ, ಇಲ್ಲಿ ಬೆಳ್ಳುಳ್ಳಿ ಇದೆ, ಅದಾದಮೇಲೆ ಎಣ್ಣೆ, ಆಮೇಲೆ ಪುಂಡೆ ಪಲ್ಲೆ ಇದೆ, ಆಮೇಲೆ ಉಪ್ಪು ಕೂಡ ಇದೆ, ಅದಾದಮೇಲೆ ಅರಿಶಿಣ ಕೂಡ ಇದೆ, ಅದಾದಮೇಲೆ ಹಸಿ ಮೆಣಸಿನ್ಕಾಯಿ ಇದೆ, ಅದಾದಮೇಲೆ ಬೇಳೆ ಇದೆ. ಸ್ನೇಹಿತರೆ, ಇನ್ನೊಂದು ಈ ಪುಂಡೆ ಪಲ್ಯ ಬೇಳೆ ಮಾಡೋದಕ್ಕೆ ಜಾಸ್ತಿ ಪದಾರ್ಥ ಬೇಕಾಗೋದಿಲ್ಲ. ಅಂದರೆ ಇದಕ್ಕೆ ನೋಡ್ತಾ ಇರ್ಬೋದು, ಬೇಳೆ ಇದೆ, ಆಮೇಲೆ ಪುಂಡೆ ಪಲ್ಯ ಇದೆ, ಹಸಿಮೆಣಸಿನಕಾಯಿ ಇದೆ, ಇಷ್ಟು ಮಾತ್ರ ಬೇಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಸ್ನೇಹಿತರೆ, ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆದಷ್ಟು ಸಪೋರ್ಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ಸ್ನೇಹಿತರೆ, ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಒಂದು ನೋಟಿಫಿಕೇಷನ್ ಮೂಲಕ ಎಲ್ಲರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು. ಸ್ನೇಹಿತರೆ, ಇವಾಗ ನಮ್ಮ ವೈಫ್ ಅವ್ರು ಮೆಣಸಿನಕಾಯಿ ಕಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಅಂದರೆ ನೀವು ಪುಂಡೆ ಪಲ್ಯ ಬೇಳೆ ಮಾಡೋದಕ್ಕೆ ನೀವು ಒಣಖಾರ ಕೂಡ ಯೂಸ್ ಮಾಡ್ಬೋದು, ಹಸಿ ಖಾರ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾವು ಅಂದರೆ ಡೈರೆಕ್ಟಾಗಿ ನಾವು ಜಜ್ಜಿ ಹಾಕ್ಬೇಕು ಆ್ಯಕ್ಚುಲಿ. ಆದರೆ ಸ್ನೇಹಿತರೆ, ನಾವೇನು ಮಾಡ್ತೀವಿ ಅಂದರೆ ನೀರಲ್ಲೇ ಹಾಕ್ಬಿಡ್ತೀವಿ, ನೀರಲ್ಲಿ ಅದು ಕುದಿಯುತ್ತೆ. ಸೊ ಹಾಗಾಗಿ ಇವಾಗ ನಮ್ಮ ವೈಫ್ ಅವರು ಅಂದರೆ ಕಡಾಯಿ ಇಟ್ಟಿದ್ದಾರೆ. ಇವಾಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಎಣ್ಣೆ ಹಾಕ್ತಾಯಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ, ಒಂದು ಸ್ವಲ್ಪನೇ ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನಮ್ಮ ವೈಫ್ ಅವ್ರು ಸ್ವಲ್ಪನೇ ಹಾಕಿರುತ್ತೆ, ಜಾಸ್ತಿ ಹಾಕಿಲ್ಲ ಇದಕ್ಕೆ. ಆಮೇಲೆ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ. ಸ್ನೇಹಿತರೆ, ಈ ಥರ ಪುಂಡೆ ಪಲ್ಯ ಬೇಳೆ ನೀವು ಯಾವುದ್ರಲ್ಲಿ ಬೇಕಾದರೂ ನೀವು ಊಟ ಮಾಡ್ಬೋದು. ರೊಟ್ಟಿಯಲ್ಲೇ ಆಗಿರ್ಬೋದು, ಅಥವಾ ಚಪಾತಿಯಲ್ಲೇ ಆಗಿರ್ಬೋದು, ಅಥವಾ ಅನ್ನದಲ್ಲೇ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸ್ನೇಹಿತರೆ ಪುಂಡೆ ಪಲ್ಯ ಬೇಳೆ ಊಟ ಮಾಡ್ಬೋದು. ಸ್ನೇಹಿತರೆ, ಇನ್ನೊಂದು, ಇವಾಗ ಪುಂಡೆ ಪಲ್ಯ ಜಾಸ್ತಿ ಯೂಸ್ ಮಾಡೋದಿಲ್ಲ ಜನ. ಮುಂಚೆ ಅಂದರೆ ನಮ್ಮ ತಂದೆಯವ್ರ ಟೈಮಲ್ಲಿ ಜಾಸ್ತಿ ಪುಂಡೆ ಪಲ್ಯ, ಕೆಲವರು ಪುಂಡೆ ಪಲ್ಯ ಖಾರ ಅಂತ ಮಾಡ್ತಾರೆ, ಕೆಲವರು ಪುಂಡೆ ಪಲ್ಯ ಬೇಳೆ ಅಂತ ಮಾಡ್ತಾರೆ, ಗಟ್ಟಿ ಬೇಳೆ ಅಂತ ಮಾಡ್ತಾರೆ, ಪುಂಡೆ ಪಲ್ಯ ಗಟ್ಟಿ ಬೇಳೆ ಅಂತ ಮಾಡ್ತಾರೆ. ಇನ್ನು ಕೆಲವರು ಪುಂಡೆ ಪಲ್ಯ ಸಾರು ಅಂತ ಮಾಡ್ತಾರೆ, ಇನ್ನು ಕೆಲವರು ಪುಂಡೆ ಪಲ್ಯ ಬೇಳೆ ಅಂತ ಮಾಡ್ತಾರೆ. ಈ ಥರ ಸ್ನೇಹಿತರೆ ಆ ಟೈಮಲ್ಲಿ ಮಾಡ್ತಾಯಿದ್ರು. ಇವಾಗ ಪುಂಡೆ ಪಲ್ಯ ಜಾಸ್ತಿ ಜನ ಯೂಸ್ ಮಾಡೋದಿಲ್ಲ. ಇವಾಗೆಲ್ಲ ನೋಡ್ತಾ ಇರ್ಬೋದು, ಮಾತೆತ್ರೆ ಚಿಕನ್, ಮಟನ್ ಇವೆಲ್ಲ ಯೂಸ್ ಮಾಡ್ತಾರೆ. ಸ್ನೇಹಿತರೆ, ಇವಾಗ ಬೇಳೆ ಕೂಡ ಹಾಕಿದ್ದಾರೆ, ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ತಾರೆ. ಹಾಗೆ ಇಲ್ಲಿ ನೋಡ್ಬೋದು, ಕಟ್ ಮಾಡಿರ್ತಕ್ಕಂಥ ಮೆಣಸಿನಕಾಯಿ ಕೂಡ ಹಾಕಿದರು, ಅದನ್ನು ಕೂಡ ಇದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾರೆ. ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ. ಸ್ನೇಹಿತರೆ, ಇವಾಗ ಪುಂಡೆ ಪಲ್ಯ ಒಂದು ಸ್ವಲ್ಪ ತೊಳಿತಾ ಇದ್ದಾರೆ. ಸ್ನೇಹಿತರೆ, ನೀವು ಕೆಲವರು ಸಣ್ಣಾಗಿ ಕೂಡ ಕಟ್ ಮಾಡ್ತಾರೆ. ನಾವು ತೋರಿಸ್ತೀವಿ ನಿಮಗೆ ಮುಂದೆ ಏನೆಲ್ಲ ಮಾಡಬೇಕಾಗುತ್ತಂತ. ಇವಾಗ ನಮ್ಮ ವೈಫ್ ಅವರು ಅದನ್ನು ತೊಳಿತಾ ಇದ್ದಾರೆ. ತೊಳೆದ ಮೇಲೆ ಅದನ್ನು ಸ್ವಲ್ಪ ನೀರು ಚೆನ್ನಾಗಿ ಬಸಿಬೇಕು. ಈ ಥರ ನೀವು ನೀರು ಬಸಿ ಹಾಕಬೇಕು. ಹಾಕಿದ ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಈ ಥರ. ಸ್ನೇಹಿತರೆ, ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೀವು ಕೂಡ ಇದೇ ಥರ ಮಿಕ್ಸ್ ಮಾಡಿ. ಇವಾಗ ಸ್ನೇಹಿತರೆ ಅರಿಶಿಣ ಹಾಕ್ತಾಯಿದ್ದಾರೆ. ಸ್ನೇಹಿತರೆ, ಇನ್ನೊಂದು, ಅರಿಶಿಣ ಇದಕ್ಕೆ ಜಾಸ್ತಿ ಹಾಕುವ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪನೇ ಹಾಕಿ ಇದನ್ನು ಕೂಡ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ನೀವು ಮಿಕ್ಸ್ ಮಾಡಿದಾಗ ಮಾತ್ರ ಹೊಂದಿಕೊಳ್ಳುತ್ತೆ. ಸೊ ಹಾಗೆ ಸ್ನೇಹಿತರೆ, ಇನ್ನೊಂದು ನಾನು ಯೂಟ್ಯೂಬ್ ಬಗ್ಗೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಯಾರೆಲ್ಲ ವೀಡಿಯೋ ನೋಡ್ತಿದ್ರ ನೀವು ಕೂಡ ಯೂಟ್ಯೂಬು ವೀಡಿಯೋಗಳು ಮಾಡಿ. ಯಾಕಂದರೆ ಯೂಟ್ಯೂಬಲ್ಲಿ ಅರ್ನ್ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಇನ್ಕಮ್ಮು ಕೂಡ ಚೆನ್ನಾಗಿದೆ. ಯಾರು ಬೇಕಾದರೂ ಕೂಡ ಯೂಟ್ಯೂಬಲ್ಲಿ ದುಡ್ಡು ಸಂಪಾದನೆ ಮಾಡ್ಬೋದು. ಸ್ನೇಹಿತರೆ, ಇವಾಗ ಉಪ್ಪು ಕೂಡ ಹಾಕ್ತಾಯಿದ್ದಾರೆ. ಸ್ನೇಹಿತರೆ, ಫಸ್ಟ್ ನಿಮ್ಗೆ ಅಡುಗೆ ಬಗ್ಗೆ ಹೇಳಿ, ನಾನು ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ. ಯಾಕಂದರೆ ಆಮೇಲೆ ನಿಮಗೆ ಅಡುಗೆನೂ ಸರಿಯಾಗಿ ಹೇಳೋಕ್ಕಾಗಲ್ಲ, ಆಮೇಲೆ ಯೂಟ್ಯೂಬ್ದು ಕೂಡ ಸರಿಯಾಗಿ ಹೇಳೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ನಿಮಗೆ ಯೂಟ್ಯೂಬ್ ಬಗ್ಗೆ ನಾನು ಹೇಳ್ತೀನಿ. ಇವಾಗ ಸಂಪೂರ್ಣವಾಗಿ ಯೂಟ್ಯೂಬ್ ಅಂದರೆ ಏನು,
ಯೂಟ್ಯೂಬ್ಲಿಂದ ಏನೆಲ್ಲ ಮಾಡ್ಬೋದು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಸ್ನೇಹಿತರೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾಳೆ. ಸ್ನೇಹಿತರೆ ಇವಾಗ ನೀರು ಕೂಡ ಹಾಕ್ತಾ ಇದ್ದಾಳೆ. ಸ್ನೇಹಿತರೆ ಇನ್ನೊಂದು, ನೀವು ಮುಂಚೆನೇ ಬೇಳೆ ಕುದಿಯೋಕೆ ಕುದಿಸಿರ್ಬೇಕು, ಅಂದರೆ ಬೇಯಿಸಿರ್ಬೇಕು. ನಾವು ಮುಂಚೆನೇ ಬೇಯಿಸಿದ್ವಿ, ಆದರೂ ಕೂಡ ಒಂದು ಸ್ವಲ್ಪ ಎಲ್ಲ ಅಂದರೆ ಇವಾಗ ಹಾಕಿರ್ತಕ್ಕಂಥ ಮೆಣಸಿನ್ಕಾಯಿ ಹಾಗೆ ಈ ಪುಂಡೆ ಪಲ್ಯ ಎಲ್ಲನೂ ಕುದಿಬೇಕಲ್ವ. ಸೊ ಹಾಗಾಗಿ ನಾವು ಇವಾಗ ನೀರು ಯೂಸ್ ಮಾಡ್ತಿರೋದು. ಇವಾಗ ಸ್ನೇಹಿತರೆ ನೀರು ಹಾಕಿದ ಮೇಲೆ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ಸ್ನೇಹಿತರೆ ಇವಾಗ ಮಿಕ್ಸ್ ಆಗಿದೆ. ಇವಾಗ ಇಲ್ಲಿ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ನೇಹಿತರೆ ಮುಚ್ಚಳ ಮುಚ್ಚಬೇಕಾಗುತ್ತೆ. ಇವಾಗ ಮುಚ್ಚಳ ಕೂಡ ಮುಚ್ಚಿದ್ರು. ಮುಚ್ಚಳ ಮುಚ್ಚಾದ್ಮೇಲೆ ಇವಾಗ ನೋಡ್ತಾ ಇದ್ದಾರಲ್ವ, ಈ ಥರ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಎಲ್ಲನೂ ಕುದ್ದಿದೆಯಾ ಅಥವಾ ಕುದ್ದಿಲ್ಲ ಅಂತ ನೀವು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ಮಿಕ್ಸ್ ಕೂಡ ಮಾಡ್ತಾ ಇದ್ದಾಳೆ. ಇವಾಗ ಸ್ನೇಹಿತರೆ ಅಂದರೆ ಇವಾಗ ಇದನ್ನು ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಗೊತ್ತಾ ಸ್ನೇಹಿತರೆ, ನಮ್ಮ ಸೈಡ್ ಬ್ಯಾಳೆದ ಮುದ್ದೆ ಅಂತಾರೆ. ಅಂದರೆ ಆ ಬ್ಯಾಳೆ ಮುದ್ದೆ ತೊಗೊಂಡು ಇದನ್ನು ಈ ಥರ ತಿರುಗಬೇಕಾಗುತ್ತೆ, ಅಂದರೆ ಸಣ್ಣಗೆ ತಿರುಗಬೇಕಾಗುತ್ತೆ. ನೀವು ಎಷ್ಟು ಸಣ್ಣಾಗಿ ತಿರುಗ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅಕಸ್ಮಾತ್ ನೀವು ಅರ್ಧಂಬರ್ಧ ತಿರುಗಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಊಟ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ನೀವು ಅಂದರೆ ಈ ಥರ ಬ್ಯಾಳೆ ಮುದ್ದೆಯಲ್ಲಿ ನೀವು ಚೆನ್ನಾಗಿ ತಿರುಗಬೇಕಾಗುತ್ತೆ. ಸ್ನೇಹಿತರೆ ನಿಮಗೆ ನಾನು ಆಗಲೇ ಹೇಳ್ತಿದ್ದೆ ಯೂಟ್ಯೂಬ್ ಬಗ್ಗೆ. ಸ್ನೇಹಿತರೆ ಇನ್ನೊಂದೇನು ನಾನು ಹೇಳೋದೇನಂತಂದರೆ, ಯೂಟ್ಯೂಬ್ ಮಾಡಿ ಯಾರು ಬೇಕಾದರೂ ಕೂಡ ಯೂಟ್ಯೂಬ್ ಮಾಡ್ಬೋದು. ಅಂದರೆ ಯೂಟ್ಯೂಬಲ್ಲಿ ನೀವು ಕುಕ್ಕಿಂಗ್ ವೀಡಿಯೋಗಳು ಮಾಡ್ಬೋದು, ಅಥವಾ ಪಬ್ಲಿಕಲ್ಲಿ ವೀಡಿಯೋ ಮಾಡ್ಬೋದು, ಅಥವಾ ಮಾತಾಡೋ ವೀಡಿಯೋ ಮಾಡ್ಬೋದು, ಅಥವಾ ನೀವು ಯಾವ ಥರ ಬೇಕಾದರೂ ನಿಮಗೆ ಸ್ಟೈಲ್ ಬರುತ್ತೆ ಅಂದರೆ ಸ್ಟೈಲ್ ಬಗ್ಗೆ ವೀಡಿಯೋ ಮಾಡ್ಬೋದು, ಅಥವಾ ನಿಮಗೆ ಹೇರ್ ಸ್ಟೈಲ್ ಗೊತ್ತಿರ್ತಂದ್ರೆ ಅದ್ರ ಬಗ್ಗೆದಲ್ಲೂ ಕೂಡ ವೀಡಿಯೋಗಳನ್ನು ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಕೂಡ ನೀವು ವೀಡಿಯೋಗಳನ್ನು ಮಾಡ್ಬೋದು. ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಕೆಲಸಕ್ಕೆ ಹೋಗಲ್ಲ ಅಥವಾ ಮನೆಯಲ್ಲಿ ಇರ್ತಾರೆ ಅಂಥವ್ರಿಗೆ ಈ ಥರ ಒಂದು ಯೂಟ್ಯೂಬ್ ಆ್ಯಪು ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತಿದೆ, ಹಾಗೆ ಸಹಾಯ ಕೂಡ ಆಗ್ತಾಯಿದೆ. ಯಾರು ಬೇಕಾದರೂ ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು. ಹಾಗೆ ಸ್ನೇಹಿತರೆ ಯಾರಿಗೆಲ್ಲ ಯೂಟ್ಯೂಬ್ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಸ್ನೇಹಿತರೆ ಯೂಟ್ಯೂಬಲ್ಲಿ ಹಲವಾರು ಜನ ಯೂಟ್ಯೂಬ್ ಯಾವ ಥರ ಅಂದರೆ ಯೂಟ್ಯೂಬ್ ಚಾನಲ್ ಯಾವ ಥರ ಓಪನ್ ಮಾಡೋದು, ಅಥವಾ ಯೂಟ್ಯೂಬ್ ಯಾವ ಥರ ಮಾಡಬೇಕು, ಯೂಟ್ಯೂಬ್ಗೆ ಯಾವ ಒಂದು ಟೈಮಲ್ಲಿ ವೀಡಿಯೋ ಹಾಕಬೇಕು, ಪ್ರತಿಯೊಂದನ್ನು ಕೂಡ ಕೆಲವರು ಅದರ ಬಗ್ಗೆದಲ್ಲೇ ವೀಡಿಯೋಗಳನ್ನು ಮಾಡಿ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಅದು ಹಿಂದಿಯಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಕನ್ನಡದಲ್ಲಿ ಆಗಿರ್ಬೋದು, ಅಥವಾ ತಮಿಳಲ್ಲಿ ಆಗಿರ್ಬೋದು, ಅಥವಾ ತೆಲುಗು ಭಾಷೆಯಲ್ಲಿ ಆಗಿರ್ಬೋದು, ಹಲವಾರು ಭಾಷೆಗಳಲ್ಲಿಯೂ ಕೂಡ ಯೂಟ್ಯೂಬ್ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೂಡ ಇವತ್ತು ಕೂಡ ಎಷ್ಟೋ ಜನ ಕೊಡ್ತಾಯಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಸ್ನೇಹಿತರೆ ಇವಾಗ ಅಡುಗೆ ಆಗಿದೆ ಅನಿಸುತ್ತೆ. ಇವಾಗ ನಮ್ಮ ವೈಫ್ ಅವರು ಅಂದರೆ ಚಪಾತಿ ಇಡ್ತಾವಳೆ, ಅದಕ್ಕೊಂದು ಕಪ್ಪು ಕೂಡ ಇಟ್ಲು. ಇವಾಗ ನೋಡೋಣ ಯಾವ ಥರ ಆಗಿದೆ ಬೇಳೆ. ಸ್ನೇಹಿತರೆ ಬೇಳೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಸ್ನೇಹಿತರೆ ಇದಕ್ಕೆ ನಾವು ಪುಂಡೆ ಪಲ್ಯ ಬೇಳೆ ಅಂತ ಕರೆಯೋದು. ಸ್ನೇಹಿತರೆ ನೋಡ್ಬೋದು ಪುಂಡೆ ಪಲ್ಯ ಬೇಳೆ ಎಷ್ಟೊಂದು ಚೆನ್ನಾಗಾಗಿದೆ. ಸ್ನೇಹಿತರೆ ಇದನ್ನು ನೀವು ರೊಟ್ಟಿಯಲ್ಲಿ, ನಾನು ಆಗಲೇ ಹೇಳಿದೆ, ಇದನ್ನು ನೀವು ರೊಟ್ಟಿಯಲ್ಲೂ ಕೂಡ ಊಟ ಮಾಡ್ಬೋದು, ಅಥವಾ ಅನ್ನದಲ್ಲೂ ಕೂಡ ಊಟ ಮಾಡ್ಬೋದು. ಸ್ನೇಹಿತರೆ ಊಟ ಮಾತ್ರ ಸೂಪರಾಗಿ ಆಗುತ್ತೆ. ಊಟ ಮಾಡ್ತಾಯಿದ್ರೆ ಇನ್ನೂ ಇದು ಅಂದರೆ ಪುಂಡೆ ಪಲ್ಯ ಬೇಳೆ ಊಟ ಮಾಡುವಾಗ ಇನ್ನೂ ಮಾಡಬೇಕು ಅನಿಸುತ್ತೆ. ತುಂಬ ಚೆನ್ನಾಗಾಗಿದೆ, ನೋಡೋಕ್ಕೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ನೇಹಿತರೆ ಯಾರು ಬೇಕಾದ್ರೂ ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಒಂದು ಬೇಳೆದ ಸಾಂಬಾರನ್ನು ಮಾಡಿ ನೀವು ಕೂಡ ಊಟ ಮಾಡ್ಬೋದು. ಸ್ನೇಹಿತರೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತೀರಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ, ಬಾಯ್.